ನನ್ನೊಂದಿಗೆ ತಾವು ಅನ್ಬೇಕು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. 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 ಪರಮ ಸ್ವರೂಪನು ತಾನಂತೆ, ಅರಿಯಲು ಭಕ್ತಿಯು ಬೇಕಂತೆ. ಪರಮ ಸ್ವರೂಪನು ತಾನಂತೆ, ಅರಿಯಲು ಭಕ್ತಿಯು ಬೇಕಂತೆ. ಒಲಿದರೆ ಪಾವನನವನಂತೆ, ಒಲಿದರೆ ಪಾವನನವನಂತೆ, ಸಂಸಾರದ ಭಯವಗಿಲ್ಲಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಗುರುವಿನ ಸಮನಾರಿಲ್ಲಂತೆ, ಗುರುಪಾದವ ನಂಬಿರಬೇಕಂತೆ. ಗುರುವಿನ ಸಮನಾರಿಲ್ಲಂತೆ, ಗುರುಪಾದವ ನಂಬಿರಬೇಕಂತೆ. ದೃಢತೆಯು ತನಗಿರಬೇಕಂತೆ, ದೃಢತೆಯು ತನಗಿರಬೇಕಂತೆ, ಧೃತಿಗೆಡದೆ ತಾನಿರಬೇಕಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮ ಪಾವನವು. ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನವು. ಸಾರುತ್ತಲಿರುವವು ಶಾಸ್ತ್ರಗಳು, ಸಾರುತ್ತಲಿರುವವು ಶಾಸ್ತ್ರಗಳು, ಗುರು ಪರಮೇಶ್ವರನು ಅಹುದೆಂದು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ದಯಾಮಯ ಗುರು ಪ್ರೇಮಮಯ, ಕರುಣಾಮಯ ಗುರು ಪ್ರೇಮಮಯ. ಅಚ್ಯುತ ಅನಂತ ಶ್ರೀ ಗುರುವೇ, ಚಿನ್ಮಯ ಚಿದ್ಘನ ಹೇ ಪ್ರಭುವೇ. ಅಚ್ಯುತಾನಂದ ಶ್ರೀ ಗುರುವೇ, ಚಿನ್ಮಯ ಚಿತ್ತ ಗುರುವೇ. ಗುರು ಕನೇಶ್ವರ ಬಾ ಗುರುವೆ, ಗುರು ಕನೇಶ್ವರ ಬಾ ಗುರುವೆ, ಕರ ಜೋಡಿಸಿ ನಾ ಶಿರಬಾಗಿರುವೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಗುರು ಪ್ರೇಮಮಯ, ಗುರು ಪ್ರೇಮಮಯ. ಸಾಂಬದೈ ನಮ ಪಾರ್ವತಿ ಶಿವ ಹರ ಹರ. ಜಗದ್ಗುರು पंचाचार्य महाराज के जय, जगत ज्योति बसवेश्वर महाराज के जय, हालप्पಯ್ಯ शिवयोगी महाराज के जय, गुरु पंचाक्षर शिवयोगी महाराज के जय. सांबदೈ नम ಪಾರ್ವತಿ ಶಿವ ಹರ ಹರ ಮಹಾದೇವ. ಇವತ್ತಿನ ವೇದಿಕೆಯಲ್ಲಿ ಇನ್ನೋರ್ವ ಅತಿಥಿ ಗಣ್ಯರು ಆಗಮಿಸಿದ್ದಾರೆ. ಶ್ರೀ ದೊಡ್ಡಗೌಡ ಪಾಟೀಲ್ ಯಡ್ಗ ಅವರನ್ನ ಸಮಸ್ತ ಶರಣ ಬಂಧುಗಳ ಪರವಾಗಿ, ಜೊತೆಗೆ ಹಾಲಪ್ಪ ಮಟ್ಟದ ಎಲ್ಲ ಟ್ರಸ್ಟ್ನ ಸದಸ್ಯರ ಪರವಾಗಿ ತುಂಬ ಹೃದಯದ ಆತ್ಮೀಯ ಗೌರವವನ್ನು
ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಗೌರವ ಸನ್ಮಾನವನ್ನು ಶ್ರೀಯುತ ಬಸವರಾಜ್ ಬಾಳಿಸರ್ ಅವರು ನಡೆಸಿಕೊಡ್ಬೇಕಾಗಿ ಮನವಿ. ಈಗ ಅಮೃತವಾಣಿಯನ್ನ ಪ್ರವಚನ ಮುಖಾಂತರ ಪಂಡಿತ ಶ್ರೀ ಮಡಿವಾಳಯ್ಯ ಶಾಸ್ತ್ರಿಗಳು ಜೇರಟಗಿ ಇವರಿಂದ ನಾವು ಮತ್ತು ನೀವೆಲ್ಲರೂ ಆಲಿಸೋಣ. ಶ್ರೀ ಗುರುಭ್ಯೋ ನಮಃ. ಅಮ್ಮ, ಈಗ ಹಿಂದಿನವ್ರಿಗೆ ಸ್ವಲ್ಪ ಜಾಗದ ಅಡಚಣೆ ಆದರೆ ಮುಂದಿನವ್ರು ಕುರ್ಚಿ ಅವಕಾಶ ಮಾಡಿಕೊಡ್ರಿ ಅವ್ರಿಗೆ, ತಾಯಿಗಳಿಗೆ. ಇಲ್ರಿ ಬಾಳೆಹಣ್ಣ ಕರೆಕ್ಟ್ ಅದ. ಈಗ ಇನ್ನೂ ಅವರೇ ತಾಯಿಗಳೇ ಗ್ರೇಟ್. ಮೊಳಕಾಲು ನೋವು ಬಂದ್ರು ತೆಳಕ್ ಕುಂತಾರಲ್ಲ, ಅದಕ್ಕಿಂತ ಹೆಚ್ಚು ಯಾವ್ದು. ಆಶೆತ್ತು ಹಿಮಾಚಲದವರಿಗೂ ಸಂಚಾರ ಮಾಡಿ ಅಪ್ಪಿಗೆ ಸ್ವಲ್ಪ ಶಾರ್ಪ್ ಮಾಡ್ಕೊರೋ. ಇದು ಮಾತಾಡಬೇಡ್ರಿ. ಅಷ್ಟಾವರಣ ಪಂಚಾಚಾರ ಸಟಸ್ಥಲಗಳನ್ನು ಯಾವುದೇ ಜಾತಿ ಮತಪಂಥಗಳೆನ್ನದೆ ಸರ್ವರಿಗೂ ಉಪದೇಶವನ್ನು ನೀಡಿದ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ದಯಾ ಅಂತಃಕರಣವನ್ನ ಈ ಮಣ್ಣೊಳಗೆ ಬಿತ್ತಿ ಮಾತಾಡಬೇಡ್ರಿ. ನಿಮಗೆಲ್ಲ ಗೊತ್ತಾಗ್ತದೆ, ಸಾವಿರ ವರ್ಷಗಳ ಆಚೆ ಬಸವಣ್ಣನವರು ಈ ಮಣ್ಣೊಳಗ ಅವರ ಅಂತಃಕರಣದ ದಯಾ ಬಿತ್ಯಾರ. ನನ್ನ ಹೆಸರು ಹೇಳ್ರಿ ಅಂತ ಯಾರ್ಯಾರೇ ಅವ್ರ ಮನೆಗೆ ಬಂದು ಹೇಳ್ಯಾರನು? ಇಲ್ಲ. ನಮಗ ಅರಿವಿರದಂಗ ಬಸವ 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 ಅಂತ ಹೇಳ್ತೀವಿ. ನಿಮ್ಗೆ ಉದಾಹರಣೆಗಾಗಿ ಕಲ್ಯಾಣದ ಸೀಮೆಯೊಳಗ ಡಂಗರ ಹೊಡೆದ್ರಂತ. ಕಲ್ಯಾಣದ ಸೀಮೆಯೊಳಗೆ ಏನು ಡಂಗರ ಹೊಡೆದರು? ಕೇರಿ ಒಳಗಿನ ಜನ ಊರೊಳಗ ಬೆಳಗ್ಗೆ ಮತ್ತು ಸಾಯಂಕಾಲ ಬರಬಾರದು, ಅನಿವಾರ್ಯ ಇತ್ತು ಅಂತಂದ್ರ ಮಧ್ಯಾಹ್ನ ಬರಬೇಕು. ಯಾಕೆ ಬೆಳಗ್ಗೆ ಮತ್ತು ಸಾಯಂಕಾಲ ಬರಬಾರದು, ಮಧ್ಯಾಹ್ನ ಯಾಕೆ ಬರಬೇಕು ಅಂತಂದ್ರೆ, ಬಹುಶಃ ಅವರ ನೆರಳು ಊರೊಳಗಿನ ಜನಗಳಿಗೆ ಬಿದ್ದರೆ ಊರು ಮೈಲಿಗೆ ಆಗ್ತದೆ. ಮಧ್ಯಾಹ್ನ ಸೂರ್ಯ ನೆತ್ತಿ ಮೇಲೆ ಬಂದಿರ್ತಾನ, ಆ ನೆರಳು ಮತ್ತೊಬ್ಬರಿಗೆ ಬೀಳಲ್ಲ ಅಂತ ಅನಿವಾರ್ಯವಾಗಿ ಶಿವನಾಗಮಯ್ಯ ಅನ್ನುವ ಶರಣರು ಅನಿವಾರ್ಯ ಒಂದು ಊರೊಳಗೆ ಹೋಗ್ಯಾರ. ವಿಶೇಷ ಏನಿತ್ತು ಅಂತಂದ್ರೆ, ನಮ್ಮೂರಿನ ನೇಮವನ್ನ ಬೆಳಗ್ಗೆ ಮತ್ತು ಸಾಯಂಕಾಲ ಅಸ್ಪೃಶ್ಯರು ಊರು ಒಳಗೆ ಬರಬೇಕು ಅನಿವಾರ್ಯಕ್ಕ ಅಂತ ಈತ ಬೆಳಗ್ಗೆನೆ ಬಂದಾನ. ನಮ್ಮೂರನ್ನ ಮೈಲಿಗೆ ಮಾಡ್ಯಾನ ಅಂತ ಇಡೀ ಊರು ಜನ ಕಲ್ಲಿಲೆ ಹೊಡೆದರಂತ. ಇಡೀ ಊರು ಜನ ಕಲ್ಲಿಲೆ ಹೊಡಿತಾರ. ಇನ್ನೇನು ಮೈಯೆಲ್ಲ ಗಾಯ ಆಗ್ಯದ, ಇವ ಸತ್ತ ಅಂತ ತೆಳಗೆ ಬಿದ್ದಾರವರು. ಸತ್ತಾನೆ ಅಂತ ಎಲ್ಲ ಜನಗಳು ಹೋದರು. ವಿಶೇಷ ಏನಿತ್ತು ಅಂತಂದ್ರೆ, ಅವ ದಾರಿ ಒಳಗ ನೆರಳ್ಕೋಂತ ಬಿದ್ದಾನ. ಸತ್ತಾನೆ ಅಂತ ಊರ ಜನಗಳು ತಿಳಿದಾರ. ಎಲ್ಲೋ ಜೀವ ಹಿಡದದ. ಜಿಟಿ 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 ಮಳಿ ಬರಾಕತ್ತದ. ಆ ಮಳಿ ಹನಿ ಅವನ ಬಾಯೊಳಗೆ ಬೀಳುವಾಗ ಅದೇ ತೀರ್ಥವಾಗಿ ಆ ನೀರನ್ನ ಸೇವನೆ ಮಾಡುತ್ತಾ ನೆರಳುತ್ತಿದ್ದನಲ್ಲ. ಬಸವಣ್ಣನವರು ತಮ್ಮ ಕಾಯಕವನ್ನ ಮುಗಿಸಿ ಕುದುರೆ ಮೇಲೆ ಹೋಗುವಾಗ ದಾರಿಯೊಳಗೆ ಬಿದ್ದಿದ್ದು ನೋಡುದರಂತ. ದಾರಿ ಒಳಗೆ ಬಿದ್ದಿದ್ದನ್ನ ನೋಡಿದ್ರು. ಕುದುರೆ ಇಳದಾರ. ಅವ ಅಂಗಾತ ಬಿದ್ದಾನ. ಮೈಯೆಲ್ಲ ರಕ್ತದ ಕಲಿಗಳಾಗ್ಯಾವ. ಬಹುಶಃ ಬಟ್ಟೆಲ್ಲ ಮಾಶ್ ಹೋಗ್ಯದ. ಅಂಗಾತ ಮಲಗಿದವರನ್ನ ಮುಂದೆ ಬಂದು ಎಬ್ಬಿಸ್ತಾರೇನು ಹಿಂದಿನಿಂದ ಎಬ್ಬಿಸೋದ್ರಿ? ಈ ಅಂಗಾತ ಮಲಗಿರ್ತಾರಲ್ಲ, ಮುಂದಿನಿಂದ ಎಬ್ಬಿಸೋದಲ್ಲ, ಹಿಂದ್ರಿ. ಅವ ಏನು ಅರು ತಪ್ಪಿ ಬಿದ್ದಾನ. ಹಿಂದೆ ಬಸವಣ್ಣನವರು ಹೋಗಿ ಅವನ ರಟ್ಟ್ಯಾಗ ಕೈ ಹಾಕಿ ಅವನನ್ನು ಎಬ್ಬಿಸುವಾಗ, ಅವನಿಗೇನು ಅರು ಬಂದಿತ್ತಲ್ಲ, ಎಬ್ಬಿಸುವಾಗ
ನಮ್ಮಪ್ಪ ಬಸವಣ್ಣ, ನಮ್ಮಪ್ಪ ಬಸವಣ್ಣ, ನಮ್ಮಪ್ಪ ಬಸವಣ್ಣ ಅನ್ನುವಾಗ ಹಿಂದಿದ್ದು ಬಸವಣ್ಣವ್ರು ಅಂದ್ರಂತ, ನಾ ಮುಂದೆ ಬಂದು ಎಬ್ಸಿಲ್ಲ, ಹಿಂದೆ ಬಂದು ಎಬ್ಸಾಕತ್ತೀನಿ, ನಾನೇ ಎಬ್ಸಿನಿ ಅನ್ನೋದು ನಿನಗೆ ಹೆಂಗೆ ಗೊತ್ತಾತು ಅಂತ. ನಾನೇ ಎಬ್ಸಿನಿ ಅನ್ನೋದು ನಿನಗೆ ಹೆಂಗೆ ಗೊತ್ತಾತು ಅಂತಂದ್ರೆ, ಆಗ ಬಸವಣ್ಣನ ಮಾತಿಗೆ ಆ ಶರಣರ ಮಾತು ಸ್ವಲ್ಪ ನೆನಪಿಡಿ. ಅಯ್ಯ ನಿಮಗೆ ಕೈ ಮುಗಿತೀನ್ರಿ ಅಪ್ಪ, ಈ ಕಲ್ಯಾಣದ ಭೂಮಿ ಒಳಗ ಬಿದ್ದವರನ್ನ ಬೀಳುವಂಥವರನ್ನ ಬಸವಣ್ಣಲ್ಲದೆ ಮತ್ಯಾರು ಬಂದು ಎಬ್ಬಿಸ್ತಾರ ಅಂದನು. ಅದಕ್ಕಾಗಿ ಅವನ ದಯಾ ಅಂತಃಕರಣ ಎಲ್ಲ ನಾಡಿನೊಳಗೆ ಬಿತ್ಯಾರ ಬಸವಾದಿ ಶರಣರನ್ನ, ಹಾನಗಲ್ಲ ಕುಮಾರೇಶನನ್ನ ಧ್ಯಾನಿಸಿ ಹಲಪಯ್ಯನ ಮಹಾಮಠದ ಎಲ್ಲ ಕರ್ತೃಯೋಗಿಗಳ ಗದ್ದಿಗೆ ಒಳಗ ನಮನವನ್ನು ಸಮರ್ಪಣ ಮಾಡಿ, ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಪರಮಪೂಜ್ಯರು 21ನೇ ಶತಮಾನದ ಇತಿಹಾಸ ಈ ಶೇಡಂ ನಗರಕ್ಕ. ಭಾವಜೀವಿಗಳಿಗೆ ಮಾತ್ರ ಈ ಕಾರ್ಯಕ್ರಮದ ಆಗು ಹೋಗುಗಳೇನು ಅನ್ನೋದು ತಿಳಿಯುತ್ತದೆ. ಇವತ್ತಿನ ದಿನಮಾನಕ್ಕೆ ಇಷ್ಟು ಕಠೋರ ನೇಮದ ಸಾಧನೆ ಸ್ವಾಮಿಗಳು ಸಿಗೋದು ಅಪರೂಪ. ನಾನು ವರ್ಣನಾ ಮಾಡೋದು ಅಂತಲ್ಲ, ಇಲ್ಲದನ್ನ ಯಾರ ಅಪ್ಪಗೂ ಯಾರ ವೇದಿಕೆಯೊಳಗೂ ಇವತ್ತಿಗೂ ನನಗೆ ಹೇಳಕ್ಕಾಗಿಲ್ಲ, ಹೇಳಿಲ್ಲ, ಹೇಳಂಗಿಲ್ಲ. ಇವತ್ತಿನ ದಿನಮಾನದೊಳಗ ಅದು ಇಷ್ಟು ಕಠೋರ ಸಾಧನೆ ಲೋಕ ಕಲ್ಯಾಣಕ್ಕಾಗಿ ಮಾಡುವ ಸ್ವಾಮಿಗಳು ಅಂದರೆ ಬೆರಳಣಿಕೆಯಷ್ಟದಾರ. ಅದರ ಮೂಲ ಮುಂಚಿನವಾಗಿ ನಿಲ್ಲುವಂಥ ಸ್ವಾಮಿಗಳು ಅಂದರೆ ಶೇಡಮದ ಪರಮ ಪೂಜ್ಯ ಹಾಲಪ್ಪಯ್ಯನ ಮಠದ ಪಂಚಾಕ್ಷರ ಸ್ವಾಮಿಗಳು. ಬಹುಶಃ ನಾವು ಇದೊಂದು ರುಮಾಲು ಸುತ್ತಕೊಂಡು ಬರೋಣ ಅಂತ ಒಳಗಡೆ ಹೋಗಿರ್ತೀನಿ. 5 ಬೇಡ 10 ನಿಮಿಷ ಅಲ್ಲಿ ನಿಂದ್ರಕ್ಕಾಗವಲ್ದು ನಮ್ಗೆ. ಇಷ್ಟು ಬಾಗಿಲು ತೆಗೆದ್ರೂ ಅದರಾಗ ಒಳಗೆಲ್ಲ ಬಂದಾಗ್ಯದ. ಬೆಳಕಿನಿಂದ ಹಿಡ್ಕೊಂಡು ಗಾಳಿವರೆಗೂ ಎಲ್ಲ ಬಂದಾಗ್ಯದ. ಆ ಯೋಗ ಶಿವಯೋಗದೊಳಗೆ ಪರಶಿವನ ರೂಪದೊಳಗೆ ಅವರು ಜಾಗೃತರದಾರ. ಪರಶಿವನ ಪುಣ್ಯದ ರೂಪದ ಪರಮ ಪೂಜ್ಯೆ ಪಂಚಾಕ್ಷರ ಶಿವಯೋಗಿಗಳಿಗೆ ನಮನವನ್ನು ಸಮರ್ಪಣ ಮಾಡಿ, ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗುರುವರ್ಯರ ಶ್ರೀಪಾದಕ್ಕೆ ನಮನವನ್ನು ಸಮರ್ಪಿಸುವುದರೊಂದಿಗೆ ಗುರುಪಾದ ಭಕ್ತಿಯಿಂದ ಎನ್ನ ಮಸ್ತಕದ ಮೇಲೆ ಪತ್ತು ನಮ್ಮ ವೀರೇಶ್ವರ ಪುಣ್ಯಾಶ್ರಮದ ವೇದಿಕೆ ಮೇಲಿರುವ ನಮ್ಮೆಲ್ಲ ಕಲಾವಿದರನ್ನ, ಸಮಾಜದ ಸೇವೆಯ ಗಣ್ಯಮಾನ್ಯರು, ಯಾವಾಗಲೂ ನಾನೇನು ಹೇಳೋದು ಅಂದರೆ, ಗಳಿಸಿದವರು ಯಾವತ್ತೂ ಸಾಹುಕಾರಲ್ಲ, ಅವ್ರು ಬೇಕಾದವ್ರು ಇರಲಕ್ಕ. ಗಳಿಸಿದವರು ಯಾವತ್ತೂ ಶ್ರೀಮಂತರಲ್ಲ. ಈ ಪ್ರಪಂಚಕ್ಕೆ ಶ್ರೀಮಂತರು ಯಾರು ಅಂದರೆ, ಗಳಿಸಿದ್ದನ್ನ ಧಾರ್ಮಿಕವಾಗಿ ಯಾರು ಬಳಸ್ತಾರ ಅವ್ರು ಸಾಹುಕಾರ. ಗಳಿಸಿದವ್ರನ್ನೇ ಶ್ರೀಮಂತರನ್ನು ಬೇಕಾಗಿದ್ರೆ ಟಾಟಾ ಬಿರ್ಲನ ಫೋಟೋ ಯಾರ್ಯಾರು ಜಗಲಿ ಮ್ಯಾಗ ಇಟ್ಟಿರೇನು? ಇಲ್ಲ ನೋಡ, ಆ ಕುಶಿಕ್ಷತೆ ತಿಳಾಕತ್ತಿ. ಅದ ಇರಲಿ. ಬಹುಶಃ ಧಾರ್ಮಿಕವಾಗಿ ಗಳಿಸಿದ್ದನ್ನು ಸಮಾಜದ ಮಧ್ಯೆ ಸೇವೆಯೊಳಗಿದ್ದು ಸೇವಾ ಧರ್ಮವನ್ನು ಅರ್ಥ ಮಾಡಿಕೊಂಡ ನನ್ನ ವೇದಿಕೆ ಮೇಲಿನ ಮುಖ್ಯ ಅತಿಥಿಗಳನ್ನು ಮತ್ತು ಮಾತೆಯವರಿಗೆ ವೈಯಕ್ತಿಕವಾಗಿ ಶರಣುಗಳನ್ನು ಸಮರ್ಪಣ ಮಾಡಿ, ಬಹುಶಃ ಪಂಚಾಕ್ಷರ ಶಿವಯೋಗಿಗಳವರ ಶಿವಯೋಗದ ಅನುಷ್ಠಾನದ ಎಲ್ಲ ಗುರು ಹಿರಿಯರೇ, ಎನ್ನ ಶರಣ ತಂದೆ ತಾಯಿಗಳೇ, ಇವತ್ತಿನ ಮಹಾದಾಸೋಹಿಗಳೇ, ಎಲ್ಲರಿಗೂ ಶರಣಾರ್ಥಿ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಸಂಘದಲ್ಲಿ 2 ಹುಟ್ಟು, ಒಂದು ಬಿಡು ಒಂದು ಹಿಡಿ, ಮಂಗಲ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವ. ಕೆಟ್ಟವರ ಸವಾಸದೊಳಗೆ ಇರಬಾರ್ದು, ಒಳ್ಳೆಯವರ ಸವಾಸ ಮಾಡಬೇಕು ಅಂತ. ಬಹುಶಃ ಇವತ್ತಿನ ದಿನಮಾನದೊಳಗೆ ಕೆಟ್ಟವರು ಯಾರು ಒಳ್ಳೆಯವರು ಯಾರು ಅಂತ ಮಧ್ಯಾಹ್ನದಾಗ ದೀಪ ತಗೊಂಡು ಹುಡುಕಬೇಕಾಗ್ತದ್ರಿ.
ತಪ್ಪು ತಿಳ್ಕೊಬೇಡ್ರೆ. ಮತ್ತು ಮಧ್ಯಾಹ್ನದಾಗ ಒಳ್ಳೆಯವರ್ಯಾರು ಕೆಟ್ಟವರ್ಯಾರು ಅನ್ನೋದನ್ನ ಮಧ್ಯಾಹ್ನ ಹುಡುಕಾಡೋದು ಕಾರಣ ಏನು ಅಂತಂದ್ರೆ, ಇವತ್ತಿನ ದಿನಮಾನಕ್ಕ ಇವರು ಒಳ್ಳೆಯವರದಾರ ಇವರು ಕೆಟ್ಟವರದಾರ ಅಂತೆ ಬಹುಶಃ ನನಗೆ ವಿಚಿತ್ರ ಅನಿಸ್ತದ. ಯಾಕೆ ಅಂತಂದ್ರೆ ಗಾಂಧಿ ವೇಷದೊಳಗ ಗೋಡ್ಸೆನ ಗುಣಗಳದ, ಧರ್ಮರಾಜನ ವೇಷದೊಳಗ ದುರ್ಯೋಧನನ ಗುಣಗಳದಾವ, ಕಿತ್ತೂರ ಚೆನ್ನಮ್ಮನ ರೂಪದೊಳಗ ಶಿವಪೂಜಿ ಮಲ್ಲಪ್ಪನಂತ ಭ್ರಷ್ಟು ಗುಣಗಳದ. ಮತ್ತೆ ಯಾರಿಗೆ ಹುಡುಕಾಡೋದ್ರಿ? ಅದಕ್ಕೆ ನಾನು ಭಾಳ ಕಡೆ ಏನು ಹೇಳ್ತೀನಿ ಅಂತಂದ್ರೆ, ಸತ್ಯಪ್ಪ ಮತ್ತು ಸುಳ್ಳಪ್ಪ ಇಬ್ರು ಕೂಡಿ ಹೊಳಿ ಜಳಕಕ್ಕೆ ಹೋಗಿದ್ರಂತ. ಯಾರ್ಯಾರು? ಸತ್ಯಪ್ಪ ಮತ್ತು ಸುಳ್ಳಪ್ಪ ಇಬ್ರು ಕೂಡಿ ಹೊಳಿ ಜಳಕಕ್ಕೆ ಹೋಗ್ಯಾರ. ಇಬ್ರು ಕೂಡಿ ಹೋಗಿಲ್ರಿ, ಮೊದಲ ಸುಳ್ಳಪ್ಪರೇ ಹೋಗ್ಯಾನ ಅಥವಾ ಸತ್ಯಪ್ಪರೇ ಹೋಗ್ಯಾನ, ಸತ್ಯಪ್ಪನೇ ಹೋಗ್ಯಾನ ಅಂತ ತಿಳ್ಕೋರಿ. ಸತ್ಯಪ್ಪ ಹೊಳಿ ದಂಡಿ ಮೇಲೆ ಅವ ಜಳಕ ಮಾಡಬೇಕು ಅಂತಂದ್ರೆ ತನ್ನೆಲ್ಲ ಬಟ್ಟೆಗಳನ್ನು ಕಳೆದು ಹೊಳಿ ಒಳಗ ಆನಂದವಾಗಿ ಜಳಕ ಮಾಡಾಕತ್ಯಾನ. ಸುಳ್ಳಪ್ಪನು ಕೂಡ ಜಳಕ ಮಾಡೋಣ ಅಂತ ಹೊಳಿಗೆ ಹೋದ. ಇವ ಹೊಳಿಗೆ ಹೋದ ಮೇಲೆ ಅಂತೂ ಸತ್ಯಪ್ಪ ಜಳಕ ಮಾಡಾಕತ್ಯಾನ. ಸುಳ್ಳಪ್ಪ ಬೇಗ ಜಳಕ ಮುಗಿಸ್ಕೊಂಡು ಹೊರಗೆ ಬಂದ. ಬಟ್ಟೆ ಇಬ್ರು ಒಂದೇ ಕಡೆ ಇಟ್ಟಾರ. ಈ ಕಡೆ ಸತ್ಯಪ್ಪನ ಬಟ್ಟೆ ಅದಾವ, ಈ ಕಡೆ ಸುಳ್ಳಪ್ಪನ ಬಟ್ಟೆ ಅದಾವ. ಆ ಸುಳ್ಳಪ್ಪ ಏನು ಮಾಡದ, ನನ್ನ ಬಟ್ಟಿ ಹೊಲಸಾಗ್ಯಾವ, ಚಲೋ ಬಟ್ಟಿ ಸತ್ಯಪ್ಪನು ಅದಾವ, ಸತ್ಯಪ್ಪನ ಬಟ್ಟಿ ಉಟ್ಕೊಳ್ಳೋಣ ಅಂತ ಸತ್ಯಪ್ಪನ ಬಟ್ಟಿ ಯಾರು ಉಟ್ಕೊಂಡ್ರು? ಬಹುಶಃ ಇನ್ನೊಂದು 8 ದಿನ ಆದ್ರೆ ನಮ್ಮನೇನು ಹೇಳ್ಕೊಡಲ್ಲ ನೀವು. ಸತ್ಯಪ್ಪನ ಬಟ್ಟಿ ಸುಳ್ಳಪ್ಪ, ಸತ್ಯಪ್ಪನ ಬಟ್ಟಿ ಸುಳ್ಳಪ್ಪ ಉಟ್ಕೊಂಡು ಊರಾಗ ಬಂದು ಊರೆಲ್ಲ ತಿರುಗಾಕತ್ಯಾನ. ವಿಶೇಷ ಅಂತಂದ್ರೆ ಸತ್ಯಪ್ಪ ಸ್ನಾನ ಮಾಡದ. ಸತ್ಯಪ್ಪ ಸ್ನಾನ ಮಾಡಿ ಬಂದು ನೋಡುತ್ತಾನ, ಇವು ನನ್ನ ಬಟ್ಟೆ ಅಲ್ಲ, ಇವು ಸುಳ್ಳಪ್ಪನ ಬಟ್ಟೆ ಅದಾವ. ಈ ಬಟ್ಟೆ ಉಟ್ಕೊಂಡ್ರ ನನಗೆ ಮರ್ಯಾದೆ ಇರಂಗಿಲ್ಲ, ಈ ಬಟ್ಟೆ ಉಟ್ಕೊಂಡ್ರ ನನಗೆ ಗೌರವ ಇರಂಗಿಲ್ಲ ಅಂತ ಸತ್ಯಪ್ಪ ಸುಳ್ಳಪ್ಪನ ಬಟ್ಟಿ ಉಟ್ಕೊಳ್ಳಾರ್ದೆ ಸತ್ಯಪ್ಪ ಇವತ್ತಿಗೂ ಬತ್ತಲೆ ಅದಾನಂತ. ಬಹುಶಃ ಇದು ಒಂದು ವಿಚಾರ, ಒಂದು ವರ್ಷ ತನ ಆಲೋಚನೆ ಮಾಡ್ರಿ. ಗ್ರಹಣ ಸ್ಮರಣ ಚಿಂತನ ಇವತ್ತಿಗೂ ಮತ್ತು ಇಂಥ ದಿನಮಾನದೊಳಗ ಸತ್ಯಪ್ಪ ಸುಳ್ಳಪ್ಪನ ಬಟ್ಟಿ ಹೆಂಗ ಕಂಡಿಡ್ಯಾಕ ಸಾಧ್ಯ ಇಲ್ಲವೋ ಅದೇ ರೂಪದೊಳಗ ಪ್ರಪಂಚಕ್ಕೆ ಒಳ್ಳೆಯವರ್ಯಾರು ಕೆಟ್ಟವರ್ಯಾರು? ಈ ಪ್ರಪಂಚದ ಜನಗಳ ಮಧ್ಯೆ ಒಳ್ಳೆಯವರ್ಯಾರು ಕೆಟ್ಟವರ್ಯಾರು? ಸಮಯೋಚಿತವಾಗಿ ಒಳ್ಳೆಯವರಾದವರು ಕೆಟ್ಟವರಾಗುವುದಕ್ಕೆ ಸಾಧ್ಯ. ನಿಮಗೆ ಉದಾಹರಣೆಗಾಗಿ ಕಲಬುರಗಿ ಶರಣರು ಪುರಾಣದೊಳಗೆ ಅದ್ಭುತವಾದ ಲೀಲೆ ಬರುತ್ತದೆ, ನೆನಪಿಡಿ. ಗೆಳೆಯರೆಲ್ಲ ಕೇಳಿದ್ರು, ಅಲ್ಲೋ ಮಾರಾಯ, ನಾವು ನೀವು ಗೆಳೆಯರೇ ಮದುವೆಯಾಗಿ ಈಗಾಗಲೇ ನಮಗೆ 2-3 ಜನ ಮಕ್ಕಳಾಗ್ಯಾರ, ಮತ್ತು ನೀ ಯಾಕೆ ಮದುವೆ ಆಗವಲ್ಲಿ ಅಂತಂದ್ರೆ ಆ ಹುಡುಗ ಹೇಳ್ದನಂತ, ನೀವು ಮದುವೆ ಆಗೋದು ಅವಸರ ಮಾಡೀರಿ, ನಾ ಮದುವೆ ಆಗೋದು ಅವಸರ ಮಾಡಲ್ಲಪ್ಪ. ಯಾಕೆ ಅವಸರ ಮಾಡಲ್ಲ ಅಂತಂದ್ರೆ ನಂದೊಂದು ನೇಮ್ ಅದ, ನಾನೊಂದು ಸಂಕಲ್ಪ ಮಾಡೀನಿ. ಏನು ಸಂಕಲ್ಪ ಮಾಡೀನಿ ಅಂತಂದ್ರೆ ನಾ ಮದುವೆ ಆಗೋ ಹೆಂಡತಿ ನಮ್ಮ ಕಲಬುರಗಿಯಾಗ ನಾನು ಹೆಂಡತಿ ಹಂಗೆ ಯಾರಿರಬಾರ್ದು ಅಂತ ಚಂದ ಸಿಗತ್ತನ ನಾ ಮದುವೆ ಆಗಲ್ಲ ಅಂದವ. ಭಾಳ ಲಕ್ಷ್ಯ ಇದೆ. ಇಡೀ ನಮ್ಮ ಕಲಬುರಗಿ ಒಳಗೆ ಅಕಿಯಂತ ಚಂದ ಯಾರಿರಬಾರ್ದು, ಅಂತಕ್ಕೆ ಶಿಖರ ಮದುವೆ ಆಗ್ತೀನಿ, ನೀವೆಲ್ಲ ಮದುವೆಗೆ ಅವಸರ ಮಾಡ್ರಿ, ಎಂತಕ್ಕಿನರೇ ಮದುವೆ ಆಗಿರಿ, ನಾ ಚಂದ ಇದ್ದಕ್ಕಿನ ಆಗ್ತೀನಿ ಅಂತ ಹುಡುಗ ಕನ್ಯಾ ನೋಡಾಕತ್ತ. ಯೋಗ ಅವನ ದೈವ ಏನಿತ್ತೋ ಗೊತ್ತಿಲ್ಲ, ವಿಚಿತ್ರದ ಬದುಕು ಏನಿತ್ತು ಅಂತಂದ್ರೆ ಉತ್ತಮವಾದ ಕನ್ಯಾ, ಉತ್ತಮ ರೂಪವಂತಿಯಾದ ಕನ್ಯಾ ಅವನಿಗೆ ದೊರೆತಳು. ಬರೇ ರೂಪ ಅಲ್ಲ,
ಅಕ್ಕಮಾದೇವಿ ಹೇಳುವಂಗ ರೂಪಿದ್ದು ಫಲವೇನು ಗುಣ ಇಲ್ಲ ತನ್ನ ಹಸುವಿದ್ದು ಫಲವೇನು ಹಯನಿಲ್ಲದನಕ್ಕ ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ ನಾನಿದ್ದು ಫಲವೇನು ನಿನ್ನ ಅರಿಯದನಕ್ಕ ಬರೇ ರೂಪದ ಗುಣ ಇರ್ಲಿಲ್ಲ ಅಂದ್ರ ಏನ್ರಿ ಮನಿ ತುಂಬಾ ಆಕಳದಾವ್ರಿ ನಮ್ಮ ಮನಿ ತುಂಬಾ ಆಕಳದಾವ ಮತ್ತು ಮನಿ ತುಂಬಾ ಆಕಳಿದ್ರು ಮತ್ತೊಂದು ಕಡೆ ಯಾಕೆ ಹಾಲು ತರ್ತೀರಿ ಅಂದ್ರೆ ಅವ ಹೇಳ್ದನಂತ 300 ಆಕಳ ನಮ್ಮ ಮನ್ಯಾಗ ಅದಾವ 300 ಆಕಳ ಎಲ್ಲ ಬರಡದಾವ ಅಂತ ಬರೇ ರೂಪ ಇರೋದು ಅಲ್ರಿ ಆ ಹೆಣ್ಮಗಳೊಳಗ ರೂಪದ ರೂಪಕ್ಕೆ ತಕ್ಕ ಗುಣ ಅದ ಗುಣಕ್ಕೆ ತಕ್ಕ ಆಚಾರದ ಆಚಾರಕ್ಕೆ ತಕ್ಕ ನೀತಿ ಅದ ನೀತಿಗೆ ತಕ್ಕ ನಡತೆ ಅದ ನಡತೆಗೆ ತಕ್ಕ ನೇಮ ಅದ 6 ಗುಣದ ನಾರಿಯಾಗಿ ಆ ಹೆಣ್ಮಗಳು ಮದುವೆ ಆಗ್ಯದ ಪುಣ್ಯದ ಮನೆಗೆ ಆ ಹೆಣ್ಮಗಳು ಬಂದಳು ಇವ ಪುಣ್ಯದ ಹೆಣ್ಮಗಳು ಆ ಮನೆಗೆ ಬಂದಾಳ ಹೆಂಡತಿ ಮನೆಗೆ ಬಂದ ಮೇಲೆ ಆ ಗುಣ ಅವನೊಳಗೆ ಇರಬೇಕಾಗಿತ್ತಲ್ಲ ವಿಚಿತ್ರದ ಬದುಕು ಏನಿತ್ತು ಅಂತಂದ್ರೆ ಅವ ಹೆಂಡತಿನ ಕಣ್ಣೊಳಗ ಕಣ್ಣಿಟ್ಟು ನೋಡಿದ ಮೇಲೆ ಒಳ್ಳೇದು ಅವನ ತಲೆಯೊಳಗ ಮೂಡ್ಲಿಲ್ಲ ಕೆಟ್ಟದ್ದು ಮೂಡಾಕತ್ತು ಏನಂತ ಕೆಟ್ಟದ ಆಲೋಚನೆ ಬರಾಕತ್ತು ಅಂತಂದ್ರೆ ಇಡೀ ಕಲಬುರಗಿ ಒಳಗೆ ನನ್ನ ಹೆಂಡತಿ ಎಷ್ಟು ಚಂದ ಯಾರಿಲ್ಲ ನಾನೇನೋ ಮನೆತನದಿಂದ ಬಡತನ ಅದ ಮತ್ತು ಮನೆತನದಿಂದ ಬಡತನ ಅದ ನಾನು ಅಷ್ಟು ಸುಂದರನಲ್ಲ ಚಂದ ಹೆಂಡತಿ ನನಗೆ ಸಿಕ್ಕಾಳ ಅಕಸ್ಮಾತ ನನ್ನ ಹೆಂಡತಿ ಈ ಮನಿ ನೋಡಿ ಬಿಟ್ಟು ಓಡ್ ಹೋದ್ರೆ ಹೆಂಗ ನೋಡಿ ನನ್ನ ಹೆಂಡತಿ ಈ ಮನಿ ಬಿಟ್ಟು ಓಡ್ ಹೋದ್ರೆ ಹೆಂಗ ಹೋಗಲಿ ಈ ಮನೆಯ ಮುಂಭಾಗದೊಳಗೆ ಬಂದ ಯಾರಾದರೂ ಚಂದ ಪುರುಷನನ್ನ ನೋಡಿದ್ರೆ ಹೆಂಗ ಈಕಿ ನೋಡದಿದ್ರು ಕೂಡ ಇಡೀ ಕಲಬುರಗಿ ನಗರದೊಳಗ ಈಕಿಯಷ್ಟು ಚಂದ ಯಾರಿಲ್ಲ ಮತ್ತೊಬ್ಬರು ನೋಡಿದ್ರೆ ಹೆಂಗ ನನ್ನ ಹೆಂಡತಿನ ಯಾರು ನೋಡಬಾರ್ದು ನನ್ನ ಹೆಂಡತಿ ಮತ್ತೊಬ್ಬರಿಗೆ ನೋಡಬಾರ್ದು ನನ್ನ ಹೆಂಡತಿ ಮನೆ ಹೊರಗೆ ಹೋಗಬಾರ್ದು ಅಂತ ಅರಿವಿಲ್ಲದ ಗಂಡಸ ತನ್ನ ಎಲ್ಲ ಕೆಲಸಗಳನ್ನು ಬಿಟ್ಟು ಕಟ್ಟಿ ಮೇಲೆ ಹೆಂಡತಿನ ಕಾಯ್ಕೊಂತ ಕುಂತಂತ ಅರುಗೇಡಿ ಮತ್ತವಕ್ಕೆಲ್ಲ ಅರು ಇದ್ದುದು ಅಂತೀರೇನು ಇಂಥವಕ್ಕ ಹೆಂಡತಿನ ಕಾಯ್ಕೊಂತ ಕುಂತ ಎಷ್ಟು ದಿನ ಕಾಯೋದು ಹೆಣ್ಮಗಳು ನೋಡ್ತೀರಾ ಕಲಿಯುಗದೊಳಗಿನ ಸತ್ಯವಾನ ಸಾವಿತ್ರಿ ಸದ್ಗುಣದ ಮಹಾಮೇರು ಒಳ್ಳೆ ಹೆಣ್ಮಗಳು ತಿಂಗಳಾಗ್ಯದ 2 ತಿಂಗಳಾಗ್ಯದ 3 ತಿಂಗಳಾಗ್ಯದ 3 ತಿಂಗಳಾದ್ರೂ ನನ್ನ ಗಂಡ ಹೀಗ ಸಂಶಯ ಮಾಡಾಕತ್ಯಾನ ಅಂತ ತವ್ರ ಮನೆಗೆ ಹೇಳಿಲ್ಲ ಹೋಗ್ಲಿ ಎಡಬಲದ ಮನೆಗೆ ಹೋಗ್ಲಿಲ್ಲ ಬಹುಶಃ ಒಂದು ಪದ ಹಾಡ್ತಾರ ನೋಡಿ ಜನಪದದ ಬಹುಶಃ ನಮ್ಮ ಬಂಟ್ನಳ್ಳಿ ಗವಾಯಿಗಳಿಗೆ ಜನಪದ ಹಾಡುವುದಕ್ಕೆ ಸಂದರ್ಭನೇ ಸಿಕ್ಕಿಲ್ಲ ಈಗ ತನ್ನಂಗ ತಾನಿಲ್ಲ ಬೆನ್ನಿಲ್ಲ ಬೇದಿಲ್ಲ ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣು ಮುಂದ ಕೈಲಾಸ ಊರ ಮುಂದಿನ ಭಾವಿ ಯಾರ ತೋಡಿದರೇನ ಚಪ್ಪಾಳಿ ತಟ್ರಿ ನಿಮ್ಮ ಹಾಡು ಹಾಡಾಕತ್ಯಾರ ಕಾಲು ಜಾರಿದರ ಕೈಲಾಸ ಕಾಲು ಜಾರಿದರ ಕೈಲಾಸ ನಾರಿಯ ಮನವು ಜಾರಿದರ ವನವಾಸ ಊರ ಮುಂದಿನ ಭಾವಿ ಯಾರ ತೋಡಿದರೇನ ಊರ ಮುಂದಿನ ಭಾವಿ ಯಾರ ತೋಡಿದರೇನ ಕಾಲು ಜಾರಿದರ ಕೈಲಾಸ ಕಾಲು ಜಾರಿದರ ಕೈಲಾಸ ನಾರಿಯ ಮನವು ಜಾರಿದರ ವನವಾಸ
ಮಗಳಂಗ ನೋಡಿದರ ತನ್ನಂದ ತನ್ನ ಮಗಳಂಗ ನೋಡಿದರ ಅಣ್ಣ ಮುಂದಾದ ಕೈಲಾಸ ನಾರಿಯ ಅಣ್ಣ ಮುಂದಾದ ಕೈಲಾಸ. ಬಂಗಾರ ಬಳಿ ಹುಟ್ಟು ಬಡವರಿಗೆ ಬೈರಾಡ ಬಂಗಾರ ಬಳಿ ಹುಟ್ಟು ಬಡವರಿಗೆ ಬೈರಾಡ ಬಂಗಾರ ನಿನಗ ಸ್ಥಿರವಲ್ಲ ಬಂಗಾರ ನಿನಗ ಸ್ಥಿರವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ನೆರಳಲ್ಲ. ಪರಮ ಪೂಜ್ಯರಿಗೆ ಚಪ್ಪಾಳಿ ತಟ್ಟಿ ಸ್ವಾಗತವನ್ನು ಕೋರೋಣ ಎಲ್ಲರೂ. ಧರಿಸಿರಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ ಧರಿಸಿರಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ ನಡುವೋಣಿಯಲ್ಲಿ ನಿಂತು ನಗಬ್ಯಾಡ ನಡುವೋಣಿಯಲ್ಲಿ ನಿಂತು ನಗಬೇಡ ಮಗಳೇ ತವರಿಗೆ ಮಾತಾ ಬರಬೇಡ. ಅತ್ತೆಯ ಮರಿಯಾದ ತೊಟ್ಟಾಗಿರಬೇಕು ಅತ್ತೆಯ ಮರಿಯಾದ ತೊಟ್ಟಾಗಿರಬೇಕು ಹೊತ್ತಾಗಿ ನೀಡಿದರ ಉಳಬೇಕು ಹೊತ್ತಾಗಿ ನೀಡಿದರ ಉಳಬೇಕು ಮಗಳೇ ಹೊತ್ತಾಗಿ ನೀಡಿದರ ಉಳಬೇಕು ಮಗಳೇ ಹೆತ್ತವರ ಹೆಸರ ತರಬೇಕು ಮಗಳೇ ಹೆತ್ತವರ ಹೆಸರ ತರಬೇಕು. ಗಂಡನ ಮರಿಯಾದ ಭೇದಾನಿ ಬಗಿಬೇಡ ಗಂಡನ ಮರಿಯಾದ ಭೇದಾನಿ ಬಗಿಬೇಡ ಅಣ್ಣ ತಮ್ಮರ ಬಂದ ಕಡಿಬೇಡ ಅಣ್ಣ ತಮ್ಮರ ಬಂಧ ಕಡಿಬೇಡ ಮಗಳೇ ಅಣ್ಣ ತಮ್ಮರ ಬಂಧ ಕಡಿಬೇಡ ಮಗಳೇ ತುಂಬಿದ ಮನೆಯ ಒಡಿಬೇಡ ಮಗಳೇ ತುಂಬಿದ ಮನೆಯ ಒಡಿಬೇಡ. ಚಾಡಿ ಹೇಳುವ ಮಂದಿ ಜಗದಿ ತುಂಬ್ಯಾರ ತಂಗಿ ಚಾಡಿ ಹೇಳುವ ಮಂದಿ ಜಗದಿ ತುಂಬ್ಯಾರ ತಂಗಿ ಮಂದಿಯ ಮಾತು ನೀ ಕೇಳಬೇಡ ಮಂದಿಯ ಮಾತು ನೀ ಕೇಳಬೇಡ ಮಗಳೇ ಮಂದಿಯ ಮಾತು ನೀ ಕೇಳಬೇಡ ಮಗಳೇ ತಂದೆ ಗುರು ಮಹಂತನ ಮರಿಬೇಡ ಮಗಳೇ ತಂದೆ ಗುರು ಮಹಂತನ ಮರಿಬೇಡ. ದೂರ ಮುಂದಿನ ಭಾವಿ ಯಾರ ತೊಡಿದರೇನು ಕಾಲು ಜಾರಿದರ ಕೈಲಾಸ ಕಾಲು ಜಾರಿದರ ಕೈಲಾಸ ನಾರಿಯ ಮನವು ಜಾರಿದರ ವನವಾಸ ಮನವು ಜಾರಿದರ ಮನವು ಜಾರಿದರ ಮನವು ಜಾರಿದರ ವನವಾಸ. ಈಗ ತಾನೇ ವೇದಿಕೆಗೆ ದಯಮಾಡಿಸಿ ದರ್ಶನ ಭಾಗ್ಯವನ್ನು ನೀಡಿ ಬಹುಶಃ
ರಾಚೋಟೇಶ್ವರ ಶಿವಾಚಾರ್ಯರ ಎಲ್ಲ ಶಿವಯೋಗದ ಅನುಷ್ಠಾನದಲ್ಲಿ ನಮ್ಮ ಪಂಚಾಕ್ಷರ ಮಹಾಸ್ವಾಮಿಗಳವರೊಂದಿಗೆ ನಮ್ಮ ಮಳಿಖೇಡದ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಕೊಟ್ಟೂರೇಶ್ವರ ಶಿವಾಚಾರ್ಯರು ಈ ಸಮಾಜದ ಮಧ್ಯೆ ಇದ್ದು ಮಾರ್ಗದರ್ಶನವನ್ನು ನೀಡಿದವರು. ಇವತ್ತಿನ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ನೀಡ್ಯಾರ. ಇಡೀ ದೈವದ ಪರವಾಗಿ ಚಪ್ಪಾಳಿ ತಟ್ಟಿ ಅವರಿಗೆ ಸ್ವಾಗತವನ್ನು ಕೋರಿ ವೈಯಕ್ತಿಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಅವರುಗಳಿಗೆ ಶ್ರೀ ವೇದಮೂರ್ತಿ ನಮ್ಮ ಶಿವೈ ಸ್ವಾಮಿಗಳು ಗೌರವಿಸಬೇಕು.